ನಮಸ್ಕಾರ. ಗುರುಭ್ಯಶ್ಚ ಗ್ರಹೇಭ್ಯಶ್ಚ ಮಯಾ ಬದ್ಧೋಯಮಂಜಲಿ ಪ್ರಸನ್ನ ಮನಸಸ್ತೆ ಮೇ ಸತ್ಯಾಂ ಕುರುವಂತು ಭಾರತಿ. ಎಲ್ಲ ವೀಕ್ಷಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಯುಗಾದಿ ನಮ್ಮ ಮಾರ್ಚ್ ತಿಂಗಳಿನಲ್ಲಿ ಪ್ರಾರಂಭ ಆಗಿದೆ. ಇನ್ನು ಮುಂದೆ ಪರಾಭವನಾಮ ಸಂವತ್ಸರ ಪ್ರಾರಂಭ ಆಗಲಿದೆ. ಈ ವರ್ಷ ಪರಾಭವನಾಮ ಸಂವತ್ಸರ. ನಮ್ಮ ಈ ಸಂವತ್ಸರದಲ್ಲಿ ಯಾವ ರೀತಿಯಾಗಿರುವಂತಹ ಶುಭಾಶುಭ ಫಲಗಳು ಇರುತ್ತೆ ದ್ವಾದಶ ರಾಶಿಗಳಿಗೆ ಅಂತ ತಿಳಿಸ್ಕೊಡ್ತಾ, ವೃಷಭ ರಾಶಿಯವರಿಗೆ ಈ ಪರಾಭವನಾಮ ಸಂವತ್ಸರದಲ್ಲಿ ನೋಡೋದಾದ್ರೆ, ಪ್ರಾರಂಭದಲ್ಲಿ ಗುರುಬಲ ಇರುತ್ತೆ ಮೊದಲು 1-2 ತಿಂಗಳು. ಅದಾದ ನಂತರದಲ್ಲಿ ಜೂನ್ ತಿಂಗಳ ನಂತರದಲ್ಲಿ ಗುರುವಿನ ಸಂಚಾರ ಆದ ನಂತರ 3ರಲ್ಲಿ ಗುರು ಉಚ್ಚ ಸ್ಥಾನದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾನೆ. ಹಾಗಾಗಿ ವೃಷಭ ರಾಶಿಯವರಿಗೆ ನೋಡೋದಾಯ್ತು ಅಂತಾದರೆ, ಶನಿ ತುಂಬಾ ಚೆನ್ನಾಗಿದ್ದಾನೆ, ಆದ್ರೆ ಗುರುಬಲ ಒಂದು ಸ್ವಲ್ಪ ಕಡಿಮೆ ಆಗ್ತದೆ. ಅದರ ಅರ್ಥ ಏನು ಅಂತಂದ್ರೆ, ಪೂರ್ತಿಯಾಗಿ ಸಮಸ್ಯೆಗಳು ಬರಲ್ಲ, ಹಾಗನ್ಬಿಟ್ಟು ಎಲ್ಲ ಪೂರ್ತಿಯಾಗಿ ತುಂಬಾ ಚೆನ್ನಾಗಿ ಆಗತ್ತೆ ಅಂತ ಹೇಳಲಿಕ್ಕೂ ಆಗಲ್ಲ. ಮಿಶ್ರ ಫಲಗಳನ್ನ ವೃಷಭ ರಾಶಿಯವರು ಅನುಭವಿಸುವಂತಹ ಸಾಧ್ಯತೆ. ಯಾವ ರೀತಿ? ವೃಷಭ ರಾಶಿಯವರಿಗೆ ಇಷ್ಟು ದಿವಸ ಮನಿಯ ಫ್ಲೋ ಅನ್ನೋ ತರದ್ದು ಚೆನ್ನಾಗಿತ್ತು, ಆದ್ರೆ ಈ ಮನಿ ಫ್ಲೋ ಇಟ್ಕೊಂಡು ಏನು ಕೆಲವೊಂದಷ್ಟು ತಪ್ಪು ನಿರ್ಧಾರಗಳನ್ನ ತಗೊಂಡಿದ್ರು, ಅದೆಲ್ಲವೂ ಕೂಡ ಲಾಸ್ ಆಗುವಂತಹ ಸಾಧ್ಯತೆ. ಯಾಕೆ? ಅಷ್ಟಮಾಧಿಪತಿ ಆಗಿರುವಂತಹ ಗುರು 2ರಲ್ಲಿ ಸಂಚಾರವನ್ನ ಮಾಡ್ತಿರ್ಬೇಕಾದ್ರೆ ಗೊತ್ತಿಲ್ಲದೆ ಇರೋ ಕಡೆಯಿಂದ ಎಲ್ಲ ಹಣದ ಫ್ಲೋ ಆಗಿ ಇವರು ಯಾವ್ಯಾವುದಕ್ಕೋ ಬೇಡದೇ ಇರೋದಕ್ಕೆಲ್ಲ ಹಣವನ್ನ ಇನ್ವೆಸ್ಟ್ ಮಾಡುವಂತಹ ಒಂದು ಸಾಧ್ಯತೆಗಳು ಇತ್ತು. ಕೆಲವೊಂದಷ್ಟು ಕೈಗೂಡದೇ ಇರುವಂತಹ ಯೋಗಗಳು ಕೂಡ ಈ ವರ್ಷ ಪ್ರಾಪ್ತವಾಗುತ್ತೆ. ಗುರುಬಲ ಇಲ್ಲ ಅಂದ ತಕ್ಷಣ ನಿಮಗೆ ಬೇರೆದು ಯಾವುದು ಚೆನ್ನಾಗಿಲ್ಲ ಅಂತಲ್ಲ, ಶನಿಯ ಬಲ ಇರುತ್ತೆ. ಹಾಗಾಗಿ ಕೆಲಸ ಕಾರ್ಯದಲ್ಲಿ ಒಳ್ಳೆ ರೀತಿಯಾಗಿರುವಂತಹ ಒಂದು ಅಭಿವೃದ್ಧಿ, ಕೆಲಸದಲ್ಲಿ ಉತ್ತಮವಾಗಿರುವಂತಹ ಒಂದು ಪ್ರಗತಿ, ಗೌರವ, ಕೀರ್ತಿ, ಮನ್ನಣೆ ಇದೆಲ್ಲ ಸಿಗುವಂತಹ ಸಾಧ್ಯತೆ. ಅದರಲ್ಲೂ ವಿಶೇಷವಾಗಿ ಈ ನೀರಿಗೆ, ಜಲಕ್ಕೆ ಅಥವಾ ಲಿಕ್ವಿಡ್ ಯಾವ್ಯಾವುದಿದೆಯೋ ಅದಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳು, ಅದಕ್ಕೆ ಸಂಬಂಧಪಟ್ಟಿರುವಂತಹ ಕೆಲಸಗಳಲ್ಲಿ ಯಾರ್ಯಾರು ಕೆಲಸ ಮಾಡ್ತಿರ್ತಾರೆ ಅಂದ್ರೆ, ತುಂಬಾ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ವಾಟರ್ ಪ್ಯೂರಿಫಿಕೇಶನ್ ಕೆಲಸ ಮಾಡತಕ್ಕಂಥವ್ರು, ಅದಕ್ಕೆ ಸಂಬಂಧವಾಗಿರುವಂಥದ್ದು, ಅಥವಾ ಸಾಫ್ಟ್ ಡ್ರಿಂಕ್ಸು, ಜ್ಯೂಸಸ್ಸು ಈ ರೀತಿ ಮಾಡ್ತಕ್ಕಂಥವ್ರು, ಅಥವಾ ಕೆಮಿಕಲ್ ಅಲ್ಲಾದರೆ ಸಾಲ್ವೆಂಟ್ ಪ್ರೊಸೆಸಿಂಗು ಈ ರೀತಿ ಮಾಡ್ತಕ್ಕಂಥವ್ರು, ಒಟ್ಟಾರೆ ಲಿಕ್ವಿಡ್ ಅನ್ನೋ ಥರದ್ದು ಎಲ್ಲೆಲ್ಲಿ ಕೆಲಸ ಮಾಡ್ತಾರೆ ಅಂಥವ್ರಿಗೆಲ್ಲರಿಗೂ ಶುಭ ಫಲಗಳು. ಮತ್ತೆ ವಿಶೇಷವಾಗಿ ಮೀನಿನ ವ್ಯಾಪಾರವನ್ನ ಮಾಡ್ತಕ್ಕಂಥವ್ರು, ಅದೇ ರೀತಿ ಈ ನೀರಿನಲ್ಲಿ ಮೀನಿನ ಕಲ್ಚರ್ ಮಾಡ್ತಕ್ಕಂಥವ್ರು, ಅಥವಾ ನೀರಿಗೆ ಸಂಬಂಧಪಟ್ಟಿರೋ ಥರದ್ದು ಅಲ್ಲಿ ಸಿಗುವಂತಹ ವಸ್ತುಗಳನ್ನ ಬೆಳೆಸುವಂಥದ್ದು, ಈ ರೀತಿ ಕೆಲಸವನ್ನ ಮಾಡ್ತಕ್ಕಂಥವ್ರಿಗೆ ತುಂಬಾ ಉತ್ತಮ ಫಲಗಳು. ಗುರುವಿನ ದೃಷ್ಟಿ ಬರೋದ್ರಿಂದ ಅವರಿಗೆ ಒಳ್ಳೆ ರೀತಿಯಾಗಿರುವಂತಹ ಒಂದು ಲಾಭ ಸಿಗುವಂತಹ ಸಾಧ್ಯತೆ. ಅದರ ಜೊತೆಗೆ ದ್ವಂದ್ವ ಏನು ಕೆಲಸದ ವಿಚಾರದಲ್ಲಿ ಹೀಗೆ ಮಾಡ್ಬೇಕಾ ಹಾಗೆ ಮಾಡ್ಬೇಕಾ ಅನ್ನುವಂತಹ ದ್ವಂದ್ವ ಇದ್ದದ್ದು, ನಿಮಗೆ ನಿಮ್ಮ ಮೇಲ್ಗಡೆ ಇದ್ದಂತಹ ಕೆಲಸ ಮಾಡತಕ್ಕಂಥವ್ರು ಏನು ಸ್ವಲ್ಪ ದ್ವಂದ್ವವನ್ನ ಉಂಟು ಮಾಡುವಂತಹ ಪರಿಸ್ಥಿತಿಗಳಲ್ಲಿ ನಿಮಗೆ ಸಮಸ್ಯೆಗಳು ಉಂಟಾಗ್ತಿದೆ, ಅದೆಲ್ಲ ಕ್ಲಿಯರ್ ಆಗಿ ಒಳ್ಳೆ ರೀತಿಯಾಗಿರುವಂತಹ ಒಂದು ಫೋಕಸ್ಡ್ ಆಗಿ ಕೆಲಸ ಮಾಡುವಂತಹ ಒಂದು ಯೋಗ, ಮನಸ್ಸಿನಲ್ಲಿ ಧೈರ್ಯ ಮತ್ತೆ ಒಂದಷ್ಟು ಶಕ್ತಿ, ಸಾಮರ್ಥ್ಯ ಇತ್ಯಾದಿಗಳೆಲ್ಲವೂ ಕೂಡ ಪ್ರಾಪ್ತವಾಗುವಂತಹ ಸಾಧ್ಯತೆ. ಹೊಸ ಇನ್ವೆಸ್ಟ್ಮೆಂಟ್ ಬೇಡ, ಕುಟುಂಬದಲ್ಲಿ ಇರುವಷ್ಟು ನೆಮ್ಮದಿ, ನಿಮಗೆ ಸ್ವಲ್ಪ ನಿಮ್ಮ ಕುಟುಂಬಕ್ಕೆ ಟೈಮ್ ಕೊಡಕ್ಕಾಗಲ್ಲ ಎಲ್ಲೋ ಅನ್ನುವಂತಹ ರೀತಿ ಕಾಣಸಿಗತ್ತೆ. ಹಾಗಾಗಿ ಮುಂದೆ ಎಲ್ಲ ಒಳ್ಳೆದಿದೆ, ಕೆಲಸದಲ್ಲಿ ಕಾನ್ಸಂಟ್ರೇಟ್ ಮಾಡಲಿಕ್ಕೆ, ಕೆಲಸದಲ್ಲಿ ಪ್ರಗತಿ ಆಗಲಿಕ್ಕೆ ಯೋಗ ಇದೆ. ಕುಟುಂಬದಲ್ಲಿ ಇರುವಂತಹ ಒಂದಷ್ಟು ಸಮಸ್ಯೆಗಳನ್ನ, ಕುಟುಂಬಕ್ಕೆ ನೀವು ಯಾವುದನ್ನ ಲೋಪ ಮಾಡ್ತಿದ್ದೀರಾ ಅದನ್ನ ನೀವೇ ಸರಿ ಮಾಡ್ಕೊಳ್ಬೇಕಾಗಿರುವಂತಹ ಒಂದು ಅವಶ್ಯಕತೆ ಇದೆ. ತಪ್ಪು ನಿರ್ಧಾರಗಳನ್ನ, ತಪ್ಪು ಇನ್ವೆಸ್ಟ್ಮೆಂಟ್ಗಳನ್ನ ಮಾಡಲಿಲ್ಲ ಅಂತಂದ್ರೆ ಬೇರೆ ಯಾವುದೇ ರೀತಿ ಸಮಸ್ಯೆ ಆಗ್ಲಿಕ್ಕಿಲ್ಲ. ವೃಷಭ ರಾಶಿಯವರಿಗೆ ಮಿಶ್ರ ಫಲ, ಕೆಲಸದಲ್ಲಿ ಉತ್ತಮ ಪ್ರಗತಿ ಅನ್ನೋ ತರದ್ದು ಸಿಗತ್ತೆ. ಒಳ್ಳೆ ರಿಸಲ್ಟಿಗೋಸ್ಕರ ಅಂದ್ರೆ ಇನ್ನೂ ಒಳ್ಳೇದಾಗಿ ಅನುಗ್ರಹ ಆಗಬೇಕು ಅಂತ ಹೇಳಿ ಗುರುವನ್ನ, ಶಿವನನ್ನ, ಕುಲದೇವರನ್ನ ಆರಾಧನೆಯನ್ನ ಅವಶ್ಯವಾಗಿ ಮಾಡಬೇಕಾಗ್ತದೆ. ಶಿವ ಅಂದ್ರೆ ಮಂಗಳ, ರುದ್ರಾಭಿಷೇಕಾದಿಗಳನ್ನ ಅಥವಾ ಕುಲದೇವರ ದರ್ಶನವನ್ನ ಮಾಡುವಂಥದ್ದು ಈ ವೃಷಭ ರಾಶಿಯವರಿಗೆ ಉತ್ತಮ ಫಲಗಳನ್ನ ತಂದುಕೊಡಲಿದೆ. ವೃಷಭ ರಾಶಿಯವರಿಗೆಲ್ಲರಿಗೂ ಕೂಡ ಒಳ್ಳೆಯದಾಗ್ಲಿ. ನಮಸ್ಕಾರ. ಬೇವು ಬೆಲ್ಲ ತಿಂದು ಸುಖ ದುಃಖವನ್ನ ಸಹಜವಾಗಿ ಎರಡನ್ನೂ ಕೂಡ ಸ್ವೀಕಾರ ಮಾಡುವಂತಹ ಮನಸ್ಥಿತಿ ಇಟ್ಕೊಂಡು ಈ ವರ್ಷ
ಪರಾಭವನಾಮ ಸಂವತ್ಸರದಲ್ಲಿ ಪ್ರಾರಂಭದಲ್ಲಿ ಏನೋ ಒಂದಷ್ಟು ಈ ವರ್ಷ ನಾವು ಸಮಸ್ಯೆಗಳನ್ನ ನೋಡಿದೀವಿ, ಯುದ್ಧಗಳನ್ನ ನೋಡಿದೀವಿ. ಈ ಯುದ್ಧ ಎಲ್ಲವೂ ಕೂಡ ಇಳಿಮುಖವಾಗಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ, ಗುರು ಉಚ್ಚ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಧರ್ಮ ಬುದ್ಧಿ ಎಲ್ಲರಲ್ಲೂ ಕೂಡ ಪ್ರಚೋದನೆ ಆಗಲಿದೆ. ಹಾಗಾಗಿ ನಾವು ಮಾಡ್ತಿರೋದು ಅಧರ್ಮ ಅನ್ನುವಂಥದ್ದು, ನಾವು ಹೀಗೆ ಮಾಡಬಾರದು, ಇದು ಒಳ್ಳೇದಲ್ಲ ಅನ್ನುವಂಥದ್ದು ಸಹಜವಾಗಿ ಎಲ್ಲರಲ್ಲಿ ಜೂನ್ ತಿಂಗಳ ನಂತರ ಬರಲಿದೆ. ಸಹಜವಾಗಿ ಎಲ್ಲ ದ್ವಾದಶ ರಾಶಿಗಳಿಗೂ ಕೂಡ ಗುರು ಸರ್ವೇಶ್ವರ ಕಾರಕ ಆದ ಕಾರಣ ಅವನು ಉಚ್ಚ ರಾಶಿಯಲ್ಲಿ ಸಂಚಾರವನ್ನ ಮಾಡ್ಬೇಕಾದ್ರೆ ಎಲ್ಲರಿಗೂ ಅವನ ಬಲ ಒಂದು ರೀತಿ ಪ್ರಾಪ್ತವಾಗಲಿದೆ ಅನ್ನೋದನ್ನ ನಾವು ಚೆನ್ನಾಗಿ ಈ ವರ್ಷ ಅರ್ಥ ಮಾಡ್ಕೋಬೇಕು. ಈ ವರ್ಷ ಒಳ್ಳೆ ರಾಶಿಯಲ್ಲಿ ಸಂಚಾರ ಮಾಡ್ತಿದ್ದಾನೆ. ಕೆಲವೊಂದು ರಾಶಿಗಳಿಗೆ ಅದು ಅನಿಷ್ಟ ಫಲ ಅಂತ ಮೇಲೆ ಕಂಡ್ರು ಕೂಡ ಒಟ್ಟಾರೆ ಪ್ರಪಂಚಕ್ಕೆ ಗುರುವಿನ ಸಂಚಾರದಿಂದ ಉತ್ತಮ ಫಲಗಳು ಪ್ರಾಪ್ತವಾಗಲಿದೆ. ಎಲ್ಲ ರಾಶಿಯವರಿಗೂ ಹೇಳಿರುವಂತಹ ಅನಿಷ್ಟ ಫಲ ಅಂತಂದ್ರೆ ಅದು ಅನಿಷ್ಟವೇ ಆಗತ್ತೆ ಅಂತಲ್ಲ, ಅವರವರ ವೈಯಕ್ತಿಕವಾಗಿರುವಂತಹ ದಶಾಭುಕ್ತಿಗಳು, ವೈಯಕ್ತಿಕವಾಗಿರುವಂತಹ ಜಾತಕಗಳು, ಅಲ್ಲಿರುವಂತಹ ಗ್ರಹಚಾರ, ದಶಾಭುಕ್ತಿ ಇತ್ಯಾದಿ ಎಲ್ಲವನ್ನ ಚಿಂತನೆ ಮಾಡಿ ಹೇಳಬೇಕು. ಹಾಗಾಗಿ ರಾಶಿಗಳ ಮೇಲೆ ಹೇಳಬಹುದಾಗಿರುವಂತಹ ಒಂದಷ್ಟು ಫಲಗಳನ್ನ ಹೇಳುವಂತಹ ಪ್ರಯತ್ನವನ್ನ ಮಾಡಿರುವಂಥದ್ದು. ಎಲ್ಲರಿಗೂ ಕೂಡ ಒಳ್ಳೆಯದಾಗ್ಲಿ. ಗುರುವಿನ ಸಂಚಾರ ಈ ಪರಾಭವನಾಮ ಸಂವತ್ಸರ ಒಳ್ಳೆಯ ಫಲಗಳನ್ನು ತಂದುಕೊಡ್ಲಿ ಅಂತ ಹೇಳ್ತಾ ನಮಸ್ಕಾರ.